ಕನ್ನಡಿಗರ ರಾಮಲಲ್ಲಾನೇ ಆಯ್ಕೆಯಾಗಿದ್ದು ಯಾಕೆ? ಬಾಲರಾಮನ ಮೂರ್ತಿಯ ವಿಶೇಷತೆ ಏನು? ರಾಮನಿಗೂ ಕರುನಾಡಿಗೂ ಇರುವ ನಂಟೇನು? ಸ್ನೇಹಿತರೆ, ರಾಮ ಮಂದಿರದ ಉದ್ಘಾಟನೆಗಾಗಿ ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕ ಒಂದು ಹೆಜ್ಜೆ ಮುಂದಿದ್ದು ಕಾತುರದಿಂದ ಕಾಯ್ತಾ ಇದೆ. ಅದಕ್ಕೆ ಕಾರಣ ಏನಂದ್ರೆ, ನಮ್ಮದೇ ಮೈಸೂರಿನ ಶಿಲ್ಪಿಯಾದಂತಹ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ರಾಮಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಅದಕ್ಕಾಗಿ ಇಡೀ ಕರ್ನಾಟಕ ಕುತೂಹಲದಿಂದ ರಾಮ ದರ್ಶನಕ್ಕೆ ಕಾಯ್ತಾ ಇದೆ. ಹಾಗಾದ್ರೆ ಈ ಶಿಲ್ಪಿ ಏನಿದ್ದಾರೆ ಅರುಣ್ ಯೋಗಿರಾಜ್ ರವರ ಕೆತ್ತನೆಯ ರಾಮ ಲಲ್ಲನ ಮೂರ್ತಿಯನ್ನೇ ಯಾಕೆ ಆಯ್ಕೆ ಮಾಡಲಾಯಿತು, ಅದರ ವಿಶೇಷತೆ ಏನು, ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಹೌದು ಸ್ನೇಹಿತರೆ, ದೇಶವೇ ಕುತೂಹಲದಿಂದ ಕಾಯುತ್ತಿರುವ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾನ ಕುರಿತು ಮತ್ತೊಂದು ಸಂತಸದ ಸುದ್ದಿ ಹೊರಬಿದ್ದಿದೆ. ಹೌದು, ಜನವರಿ 22ರಂದು ನಡೆಯಲಿರುವ ಸಮಾರಂಭದಲ್ಲಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ರಾಮಲಲ್ಲಾ ಮೂರ್ತಿಯನ್ನ ಪ್ರತಿಷ್ಠಾಪನೆಗೆ ನಿರ್ಧರಿಸಲಾಗಿದೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ರಾಮಲಲ್ಲಾ ವಿಗ್ರಹ ಕೆತ್ತಲು 3 ಶಿಲ್ಪಿಗಳನ್ನ ಆಯ್ಕೆ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದರಲ್ಲಿ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಒಬ್ಬರು. ಇನ್ನು ಈ ಯೋಗಿರಾಜ್ ಏನಿದ್ದಾರೆ, ಅರುಣ್ ಯೋಗಿರಾಜ್ ಏನಿದ್ದಾರೆ, ಇವರು ಮೂಲತಃ ಶಿಲ್ಪಿಯಾಗಿದ್ದು ಈ ಹಿಂದೆಯೂ ಹಲವು ವಿಗ್ರಹಗಳನ್ನ ಅಥವಾ ಮೂರ್ತಿಯನ್ನ ಕೆತ್ತಿದ್ದಾರೆ. ಇದಕ್ಕೂ ಮುನ್ನ ಇವರು ಕೇದಾರನಾಥದಲ್ಲಿರುವಂತಹ ಆದಿಶಂಕರಾಚಾರ್ಯ ಮತ್ತು ದೆಹಲಿಯ ಇಂಡಿಯಾ ಗೇಟ್ ಏನಿದೆ ಅಲ್ಲಿರುವಂತಹ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನ ಕೆತ್ತಿದ್ದು ಇವರೇ. ಇನ್ನು ಸ್ನೇಹಿತರೆ, ಈ ರಾಮ ಮಂದಿರದಲ್ಲಿರುವಂತಹ ರಾಮಲಲ್ಲಾ ಕೆತ್ತನೆಯನ್ನ ತುಂಬಾ ಏಕಾಗ್ರತೆಯಿಂದ ಈ ಅರುಣ್ ಯೋಗಿರಾಜ್ ರವರು ಮಾಡಿದ್ದಾರೆ. ಅಲ್ಲದೆ ಕುತೂಹಲದಿಂದ ಕಾಯುತ್ತಿದ್ರು, ಅಂದ್ರೆ ನನ್ನ ವಿಗ್ರಹ ಏನಾದ್ರೂ ಸೆಲೆಕ್ಟ್ ಆಗುತ್ತಾ ಎನ್ನುವಂತಹದ್ದು. ಕೊನೆಗೂ ಇವರ ಮೂರ್ತಿಯನ್ನೇ ಸೆಲೆಕ್ಟ್ ಮಾಡಲಾಗಿದೆ. ಇನ್ನು ರಾಮಮೂರ್ತಿ ಕೆತ್ತನೆಗೆ ಅವಕಾಶ ಸಿಕ್ಕ ಕೂಡಲೇ ಇವರು ಅಯೋಧ್ಯೆಗೆ ಹೋಗ್ತಾರೆ. 15ರಿಂದ 20 ದಿನಗಳ ಕಾಲ ಮನೆಗೆ ಕಾಲೇ ಮಾಡಿರಲಿಲ್ಲ ಅಂತ, ಅಂದ್ರೆ ತುಂಬಾ ಏಕಾಗ್ರತೆಯಿಂದ ಈ ಮೂರ್ತಿಯನ್ನ ಕೆತ್ತಿದ್ರಂತೆ. ಅದೇ ಕಾರಣಕ್ಕೆ ಈ ಮೂರ್ತಿ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ರಾಮಲಲ್ಲಾ ವಿಗ್ರಹ ಚಿತ್ತಾಕರ್ಷವಾಗಿದ್ದು ಅತ್ಯಂತ ಆಕರ್ಷಣೆಯನ್ನ ಇದು ಹೊಂದಿದೆ. ಇನ್ನು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಒಟ್ಟು 11 ಜನರು ಈ ಮೂರ್ತಿಯನ್ನ ಪ್ರತಿಷ್ಠಾಪಿಸಲು ಸಮ್ಮತಿಯನ್ನ ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಟೋಟಲ್ ಈ ಕಮಿಟಿಯಲ್ಲಿ 15 ಜನರಿದ್ರು. 15 ಜನರಲ್ಲಿ 11 ಸದಸ್ಯರು ಇದನ್ನ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಜನವರಿ 22ರಂದು ಇದೇ ಮೂರ್ತಿಯನ್ನ ಪ್ರತಿಷ್ಠಾಪನೆಗೊಳಿಸಲಾಗುತ್ತೆ ಮತ್ತು ಇದಕ್ಕೆ ಜೀವವನ್ನು ತುಂಬುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇನ್ನು ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರುವಂತೆ 3 ಆಯ್ಕೆ ಮಾಡಲಾಗಿತ್ತು ಇಡೀ ದೇಶದಲ್ಲಿಯೇ. ಆ 3ರಲ್ಲಿ ನಮ್ಮ ಶಿಲ್ಪಿ ಏನಿದ್ದಾರೆ ಅರುಣ್ ಯೋಗಿರಾಜ್ ರವರನ್ನ, ಅಂದ್ರೆ ಅವ್ರು ಕೆತ್ತಿರುವಂತಹ ಬಾಲಮೂರ್ತಿ ಏನಿದೆ ಅದನ್ನ ಆಯ್ಕೆ ಮಾಡಲಾಗಿದೆ. ಇದೊಂದು ರೀತಿ ನಮ್ಮ ಕರ್ನಾಟಕದ ಹೆಮ್ಮೆಯನ್ನ ಹೆಚ್ಚು ಮಾಡಿರುವಂತಹದ್ದೇ. ಇನ್ನೊಂದು ವಿಚಾರ ಏನಂದ್ರೆ ಸ್ನೇಹಿತರೆ, ಈ ರಾಮಲಲ್ಲಾ ಮೂರ್ತಿ ಏನಿದೆ ಇದು ಒಟ್ಟು 51 ಇಂಚು ಎತ್ತರವಿದ್ದು ಇದಕ್ಕೆ 5 ವರ್ಷದ ಬಾಲರಾಮನ ಮುಗ್ಧತೆಯನ್ನ ನೀಡಲಾಗಿದೆ. ಇಡೀ ಪುತ್ಥಳಿಯು ಶ್ರೀರಾಮ ನಿಂತಿರುವಂತಹ ಭಂಗಿಯಲ್ಲಿಯೇ ಇದೆ ಎಂದು ಮೂಲಗಳು ತಿಳಿಸಿವೆ. ಇನ್ನೊಂದು ವಿಚಾರ ಇಲ್ಲಿ ನಿಮಗೆ ತಿಳಿಸಬೇಕು ಏನಂದ್ರೆ ಸ್ನೇಹಿತರೆ, ಈ ಮೊದಲು ಕಾರ್ಕಳದ ನಲ್ಲಿಕಾರು ಎಂಬಂತಹ ಒಂದು ಸ್ಥಳದಿಂದ ದೊಡ್ಡದಾದ ಕಪ್ಪು ಕಲ್ಲನ್ನು ತಂದು ಅಯೋಧ್ಯೆಯಲ್ಲಿ ಕೆತ್ತನೆಯನ್ನ ಮಾಡಲಾಗಿತ್ತು. ಸುಮಾರು 6 ತಿಂಗಳ ಕಾಲ ಇಂತಹದೊಂದು ಮೂರ್ತಿಯನ್ನ ತಯಾರಿಸಲಾಯಿತು. ಅದು ತಿರಸ್ಕೃತಗೊಂಡಿತ್ತಂತೆ. ಆದರೆ ನಂತರ ಸ್ನೇಹಿತರೆ, ನಿಮ್ಗೆ ಇನ್ನೊಂದು ವಿಚಾರ ಏನಂದ್ರೆ, ಈ ನಲ್ಲಿಕಾರುವಿನಲ್ಲಿರುವಂತಹ ಸಿಗುವಂತಹ ಕಲ್ಲುಗಳೇನಿದೆ ಅಥವಾ ಕಪ್ಪು ಶಿಲೆಗಳಿವೆ ಅವುಗಳನ್ನೇ ಬಳಸಿ ಅನೇಕ ದೇವಾಲಯಗಳಲ್ಲಿ ವಿಗ್ರಹವನ್ನು ಕೆತ್ತಲಾಗಿದೆ. ಆ ಕಾರಣದಿಂದಲೇ ಅದನ್ನ ತಂದು ಕೆತ್ತನೆ ಮಾಡಲಾಗಿತ್ತು. ಆದ್ರೂ ಕೂಡ ಅದು ತಿರಸ್ಕೃತಗೊಂಡಿತ್ತು. ಆ ನಂತರ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಯಗ್ಗಡ ದೇವನ ಕೋಟೆಯಿಂದ ಒಂದು ಕಪ್ಪು ಶಿಲೆಯನ್ನು ತರಲಾಗುತ್ತೆ. ಅದರಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಅದೇ ಶಿಲ್ಪವೇ ಇದೀಗ ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೊಂದು ಅಂದ್ರೆ ಏನು ಈ ವಿಚಾರ ಇದೆ ಇದಂತೂ ಈ ಅರುಣ್ ರವರಿಗೆ ತುಂಬಾ ಸಂತೋಷವನ್ನ ಕೊಟ್ಟಿದೆ. ಇನ್ನು ಕೆಲ ಮಾಹಿತಿಯ ಪ್ರಕಾರ ಇವರು ಸುಮಾರು 16 ಗಂಟೆಗೂ ಹೆಚ್ಚು ಕೆಲಸವನ್ನ ಮಾಡ್ತಿದ್ರಂತೆ. ಕೆತ್ತನೆಯನ್ನ ಆರಂಭಿಸುವುದಕ್ಕೂ ಮುಂಚೆ ಹನುಮಾನ್ ಚಾಲಿಸವನ್ನ ಪಠಿಸ್ತಿದ್ರಂತೆ, ಆರತಿಯನ್ನ ಮಾಡ್ತಿದ್ರಂತೆ. ಅದಷ್ಟೇ ಅಲ್ಲದೆ ಕಟ್ಟುನಿಟ್ಟಿನ ನಿಯಮಗಳನ್ನ ಪಾಲಿಸಿ ಕೊನೆಗೆ ಅದ್ಭುತ ಶಿಲೆಯನ್ನ ಇವರು ರಚಿಸಿದ್ದಾರೆ. ಈ ಕುರಿತು ಹಲವು ನಾಯಕರು ಇದರ ಬಗ್ಗೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ರಾಜಕೀಯ ನಾಯಕರು ಶುಭಾಶಯಗಳನ್ನ ಕೋರಿದ್ದಾರೆ. ಸ್ನೇಹಿತರೆ, ಅದೇನಾದ್ರೂ ಆಗ್ಲಿ, ನಮ್ಮ ಕನ್ನಡದ ಹೆಮ್ಮೆಯ ಒಬ್ಬ ಶಿಲ್ಪಿಯೊಬ್ಬರು ರಾಮನ ಕೆತ್ತನೆಯನ್ನ ಮಾಡಿದ್ದಾರೆ. ಅದು ಕೂಡ ಇದೀಗ ರಾಮ ಮಂದಿರದಲ್ಲಿ ಪೂಜೆಗೆ ಒಳಗಾಗುತ್ತೆ ಅಂದ್ರೆ ಅದಕ್ಕಿಂತ ಖುಷಿಯ ವಿಚಾರ ಮತ್ತೊಂದಿದೆಯಾ? ಇದೊಂದು ರೀತಿ ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನ ಮುಗಿಸ್ತಿದ್ದೇವೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.